ಮಗನ ಇಡ ಫೋನ್ ಮಗನ ಎಷ್ಟ್ ಸತಿ ಹೇಳ್ಬೇಕು ಇಲ್ಲ ಅಂತ ಹೇಳ್ಬಿಟ್ಟು ಯಾರಿಗ್ ಫೋನ್ ಮಾಡಿದೀನಿ ಅಂತ ಒಳ್ಳೆ ಮೆಂಟಲ್ ಮಕ್ಳ ತರ ಮಾತಾಡ್ಬಾರ್ದು. ನಾವ್ ನಮ್ದು ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತೀವಿ ನಾವು. ಕನ್ನಡಗ ಕಾಳಗ. ಹಲೋ ಹಾ ಕುಮಾರಿ, ಯಾರು? ಇದು ಕುಮಾರಿ ತಾನೇ ಮಾತಾಡ್ತಾ ಇರೋದು? ಕುಮಾರಿನೇ. ಏನು ಮಾಡ್ತಾ ಇದೀಯಾ? ಅಂಗಡಿ. ನೋಡ್ದ ವಿಡಿಯೋ? ಯಾರು ಹೇಳ್ರಿ ಮಾತಾಡ್ತಿರೋದು? ಮತ್ತೇನು ಅಂಗಡಿಲಿ ಕೂತ್ಕೊಂಡು ಗೋಡಂಬಿ ದ್ರಾಕ್ಷಿ ತಿಂತಿದ್ಯಾ? ಯಾರು ಮಾತಾಡ್ತಾ ಇರೋದು ಅಂತ ಗೊತ್ತಿಲ್ಲ. ನಿಂಗೆ ವಿಚಾರ ಗೊತ್ತಿಲ್ವಾ ಹೇಳು ಇನ್ನ? ಯಾರು ಮಾತಾಡ್ತಾ ಇರೋದು? ಸರಿ ಬಿಡು, ಎಲ್ಲ ಫೋನ್ ಮಾಡಿ ಅವಳೇ ಹೇಳ್ತಾಳೆ. ನಾನು ನಿನಗೆ ಮಾಡಿಲ್ಲ, ನೀನು ನನ್ನ ಜೊತೆ ಏನು ಮಾತಾಡಿಲ್ಲ ಇವಾಗ, ಸರಿನಾ? ಯಾರು? ಯಾರಿಗೋ ಮಿಸ್ ಆಗಿ ಯಾರಿಗೋ ಫೋನ್ ಮಾಡಿದೀರಾ? ಫಸ್ಟ್ ನಂಬರ್ ನೋಡ್ರಿ ಯಾರಿಗ್ ಮಾಡಿದೀರಾ ಅಂತ. ನೀನು ಯಾರು ಕುಮಾರಿ ಅಂದಿದ್ದಿ? ಹ್ಞೂ ಅಂತ ಅಂದಲ್ಲ, ಮತ್ತೆ ಯಾಕೆ? ನನ್ನ ಹೆಸರು ಕುಮಾರಿನೇ. ನೀವ್ ಮಾತಾಡ್ತಾ ಇರೋದು? ನಾನಿಲ್ಲಿ ಕುಮಾರ ಮಾತಾಡ್ತಾ ಇರೋದು. ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ಅಂತ ಗೊತ್ತಾಯ್ತಾ ಇಲ್ಲ? ಏನಾಯ್ತು? ಯಾರು ಹೇಳ್ರಿ ನೋಡ? ಯಾ ಕುಮಾರ? ಯಾರು? ಏನು? ನೀನು ನಿಜವಾಗ್ಲೂ ವಿಡಿಯೋ ನೋಡಿಲ್ವಾ? ಪ್ರಾಮಿಸ್ ಹೇಳು. ಯಾವ ವಿಡಿಯೋ? ಏನು? ನನಗೆ ನಿಜವಲ್ಲ ಒಂದ್ ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ. ನನ್ಗೆ ಯಾವ್ದು ಬಂದಿಲ್ಲ. ಬಂದಿಲ್ವಾ? ಇಲ್ಲಪ್ಪ, ನಾನ್ ನಂಬರ್ ಅಲ್ಲಿ ಚೆಕ್ ಮಾಡ್ರಿ ಯಾರಿಗ್ ವಿಡಿಯೋ ಹಾಕಿದಿರ ಏನು ಅಂತೇಳಿ. ಸುಮ್ನೆ ತಲೆ ತಿಂತಾ ಇದೀರಪ್ಪ ನನಗೆ ಫೋನ್ ಮಾಡಿ. ಚೆಕ್ ಮಾಡ್ತೀನಿ. ಸುಳ್ಗಿళ్ళు ಹೇಳ್ಬೇಕು ಆಮೇಲೆ ಇರೋದು ಮಾರಿ ಹಬ್ಬ, ಇವಾಗಲ್ಲ. ಯಾರು ಮಾತಾಡ್ತಿರೋದು ಅದನ್ನಾರು ಹೇಳ್ರಿ ಹೋಗ್ಲಿ. ಅಯ್ಯೋ, ನೀನು ಕಿವಿ ಕಿತ್ತೋಗಂಗೆ ಹೇಳ್ತಾ ಇದ್ದೀನಲ್ಲ, ಕುಮಾರ ಕುಮಾರ ಅಂದ್ಬಿಟ್ಟು. ನೀನು ಯಾರು ಕುಮಾರಿ ತಾನೆ ನೀನು? ಯಾ ಕುಮಾರ? ಎಲ್ಲಿರೋದು? ನೀನು ಯಾವ ಕುಮಾರಿ ಹೇಳು? ಎಲ್ಲಿರೋದು ಹೇಳು? ನಾವ್ ಹಣ್ಣಿನ ಅಂಗಡಿಯವರಪ್ಪ. ಇವಾಗ ನಿಜವಾಗ್ಲೂ ಹಣ್ಣಿನ ಅಂಗಡಿಯವ್ರೇನ ನೀವು ಮಾತಾಡ್ತಿರೋದು? ಹಲೋ, ಹಾಂ. ಯಾರು ಹೇಳ್ರಿ ಮಾತಾಡ್ತಿರೋದು? ಯಾರು? ನಾವು ಅಂಗಡಿಯವರು. ಯಾರು ಮಾತಾಡ್ತಾ ಇರೋದು ಅಂತ ಗೊತ್ತಾಗಿಲ್ಲ ನಂಗೆ. ಸರಿ ಸರಿ, ನಿಜವಾಗ್ಲೂ ಹಣ್ಣಿನ ಅಂಗಡಿಯವ್ರೇನ ನೀವು? ಮಗನ ಇಡ ಫೋನ್ ಮಗನ ಎಷ್ಟ್ ಸತಿ ಹೇಳ್ಬೇಕು ಇಲ್ಲ ಅಂತ ಹೇಳ್ಬಿಟ್ಟು. ಏನಾಯ್ತು ಅಮ್ಮಂಗೆ ಇದ್ದಕ್ಕಿದ್ದಂಗೆ? ಕನ್ನಡಗ ಕಾಳಗ. ಹಲೋ, ಒಬ್ಬ ಚಿಕ್ಕ ಹುಡುಗ ಅನ್ನೋದು ನೋಡ್ದೇನೆ ಒಳ್ಳೆ ಮೈ ಕೈ ಕರೆಂಟ್ ಹೊಡೆದವ್ರಂಗೆ ಹಿಂಗ್ ಮಾತಾಡೋ ಬೈದ್ಬಿಟ್ಟು. ಅಲ್ಲ, ನಾನು ಅಂಗಡಿಯಲ್ಲಿ ಇದ್ದೀನಿ. ಯಾರು ಅಂತ ಸುಮ್ನೆ ನಂಗೆ ತಲೆ ತಿನ್ಬೇಡ್ದು. ನಾನು ಸುಮ್ನೆ ಯಾವ್ದಾದ್ರು ಟೆನ್ಷನ್ ಇಡ್ತೀನಿ. ಯಾರು ಅಂತಾನು ಹೇಳಿ ಸುಮ್ನೆ ಮಾತಾಡ್ತಾ ಇದ್ರೆ ಯಾರು ಅಂತ ಹೇಳೋದು? ನಿಜವಾಗ್ಲೂ ಸಖತ್ ಈಗಲೇ ಬೇಜಾರಲ್ಲಿದ್ದೆ, ಇನ್ನ ನನ್ಗೆ ಯಾರು ಅಂತ ಗೊತ್ತಿಲ್ಲ, ಏನಿಲ್ಲ. ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇಡು ಫೋನು ನೀನ್ ಸುಮ್ನೆ. ಸರಿ, ತಲೆ ತಿನ್ಬೇಡ ನನಗೆ. ನಾನು ಎಲ್ಲೋ ಹೊರಗಡೆ ಇದ್ದೀನಿ. ಎಲ್ಲಾರು ಇರಿ ಇಲ್ಲಿ. ನನ್ಗೆ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಇಲ್ಲಿ ಬಾಯಿ ಬಂದಂಗ್ ಬೈದ್ರಲ್ಲ ನೀವು. ನಿಜವಾಗ್ಲೂ ಭಗವಂತ. ಮತ್ತೆ ನೀನ್ ಏನಕ್ ಮತ್ತೆ ನನಗ್ ಫೋನ್ ಮಾಡ್ಬಿಟ್ಟು ವಿಡಿಯೋ ಕಳ್ಸಿನಿ? ಏನು ನೋಡಿಲ್ವಾ ಮಾಡಿ? ನೀನ್ ಯಾವ ನನ್ನ ಹತ್ರ ಮಾತಾಡಕ್ಕೆ? ನಾ ಫಸ್ಟ್ ನಂಬರ್ ನೋಡು ಯಾರಿಗ್ ಫೋನ್ ಮಾಡಿದೀನಿ ಅಂತ. ಒಳ್ಳೆ ಮೆಂಟಲ್ ಮಕ್ಳ ತರ ಮಾತಾಡ್ಬಾರ್ದು. ನಾವ್ ನಮ್ದು ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತೀವಿ ನಾವು. ಸುಮ್ನೆ ನೀವ್ ಫೋನ್ ಮಾಡ್ಬಿಟ್ಟು ಕುಮಾರಿನ ನನ್ನ ಹೆಸರು, ಅಂಗಡಿಯಿಂದ ಇವಾಗ ಬನ್ನಿ, ನಾವೆಲ್ಲ ಹೊರಗಡೆ. ಸುಮ್ನೆ ತಲೆ ತಿನ್ಬಾರ್ದು. ನಮ್ದೇ 108 ಇರ್ತವೆ. ಎಲ್ರದ್ದು 108 ಇರೋದು, ಅದಕ್ಕೆ ಆಂಬುಲೆನ್ಸ್. ಮತ್ತೆ ನೀನ್ ಯಾವ ನನಗ್ ಫೋನ್ ಮಾಡಕ್ಕೆ? ನೀನ್ ಯಾವನು? ನೀನ್ ಯಾವ ನನಗ್ ಫೋನ್ ಮಾಡಕ್ಕೆ? ಯಾರ್ ನೀನು? ಬಾಯಿ ಮುಚ್ಕೊಂಡು 1 ನಿಮಿಷ ಕೇಳಿದ್ರೆ ಎಲ್ಲ ಅರ್ಥ ಆಯ್ತದೆ. ಇಲ್ಲಿ ನಾನು ಕುಮಾರ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸುಮ್ನೆ ತಲೆ ತಿಂತೀರಾ ಮಾಡಕ್ಕೆ? ನಿಮಗೇನ ಕೆಲ್ಸ, ನನಗೆ ಕೆಲ್ಸ ಇಲ್ವಾ? ಇಲ್ಲಿ ಒಬ್ಬೊಬ್ರು ಆಗ್ತಾ ಇರೋ ಕಮೆಂಟ್ ನೋಡಿದ್ರೆ ಯಾಕಪ್ಪ ವಿಡಿಯೋ ಮಾಡಿದೆ ಅಂತ ಅನ್ಸ್ಬಿಡ್ತು. ಇಲ್ಲಿ ಯಾರೋ ಇಲ್ಲಿ ಅಯ್ಯೋ ಇಡ ಏನು ಬಾಯಿ ಎತ್ತಿದ್ರೆ ಅಮ್ಮ ಬರೀ ಚಿಕ್ಕಪ್ಪ ದೊಡ್ಡಪ್ಪ ಏನೋ ದೊಡ್ಡ ದೊಡ್ಡ ಮಾತಾಡ್ತಾರೆ. ಬನ್ನಿ, ನಂಬರ್ ಯಾರು ಕೊಟ್ಟಿದ್ದಾರೆ? ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್. ಹಲೋ ಹಲೋ, ಶಾರದಾ ಅವರ ಮಾತಾಡೋದು? ಹೌದು. ಮೈಸೂರಿಂದನೇ ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದುಬಿಟ್ಟಿದ್ದೀನಿ. ನಿಜವಾಗ್ಲೂ ನಮಸ್ಕಾರ ನಿಮಗೆ. ನಿಮ್ಮ ಪಾದಾರವಿಂದ ಒಳಗೆ ದೊಡ್ಡ ನಮಸ್ಕಾರ. ಯಾಕ್ರಿ ಸರ್? ಅಲ್ಲ, ಏನದು ಯಾವುದೋ ಹೈ ವೋಲ್ಟೇಜ್ ಬಲ್ಬ್ ಕೊಟ್ಬಿಟ್ಟು ಮಾತೆತ್ತಿದ್ರೆ ಅಮ್ಮ ಬರೀ ಅಯ್ಯೋ 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 ಅಯ್ಯೋ. ಬ್ರಾಂಕ್ ಮಾಡಿದ್ರೆ ಇಲ್ವಾ? ಮಾಡೋದ ಇಲ್ಲಿ ನಾನೇ ಬೆವ್ತೋಯ್ತಾ ಇದ್ದೀನಿ. ಆ ಮಟ್ಟಿಗೆ ಮಾತಾಡಿದ್ರೆ ಅಮ್ಮ ಆ ಕಡೆಯಿಂದ ಏನು ಮಾತಾಡಲಿ ನಾನು? ಅದೇನು 108 ಟೆನ್ಷನ್ ಅಂತೆ. ನನಗೆ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ವಂಶನೇ ಕೂಗ್ಬಿಟ್ರು ಅಲ್ಲಿ. ಏನು ಹಳೆ ಸೇಡ ಇದು? ನನಗೆ ನಂಬರ್ ಕಳಿಸಿದೋ ಅಥವಾ ಏನು ಮಜಾ ಬರಲಿ ಅಂತ ಕಳಿಸಿದ್ರೋ? ನನ್ನ ಮೇಲೆ ನೀವು ಯಾವುದೋ ಸೇಡೆ ಇಟ್ಕೊಂಡಿದ್ದೀರಾ, ಅದಕ್ಕೆ ಇಂಥ ನಂಬರ್ ಕಳಿಸಿದ್ರಿ ನೀವು. ನಾವು ತುಂಬಾ ನಿಮ್ಗೆ ಅಭಿಮಾನಿಗಳು. ನಮ್ಮ ಮನೆಯವರು, ನನ್ನ ಮಗಳು ಎಲ್ಲರೂ ನೋಡ್ತಾ ಇರ್ತೀವಿ ಅವಾಗವಾಗ. ಹಾಂ
ನನಗೆ ಇಲ್ಲಿಂದನೇ ತೋರಿಸಿದ್ರಲ್ಲ 7 ಲೋಕನೂ ಇವಾಗ ಏನಾಗ್ಬೇಕು ನಿಮಗೆ ಅವರು? ನಮ್ಮ ಫ್ರೆಂಡ್ ಆಗ್ಬೇಕು ಅವರು. ಒಂದೇ ಸ್ಕೂಲಲ್ಲೇ ಓದಿದ್ದು. ಯಾವ ಸ್ಕೂಲು ದಯವಿಟ್ಟು ಹೇಳಿಯಪ್ಪ. ನಿಜವಲ್ಲ ಅವ್ರ ಮೇಷ್ಟ್ರನ್ನ ಒಂದ್ಸಲ ಭೇಟಿ ಮಾಡಿಸಿ ಬರ್ತೀನಿ ಬೇಕಾದ್ರೆ ನಾನು ಬಸ್ ಟ್ರೈನ್ಗಿನ್ ಮಾಡ್ಕೊಂಡು. ಅಲ್ಲ ಸರ್, ಹೇಳಿದ್ರೆ ಇಲ್ವಾ ಅವ್ರಿಗೆ ನೀವು? ಅಯ್ಯೋ ಹೆಂಗೆ ಹೇಳಿ, ಅವ್ರು ಮಾತಾಡ್ತಿರೋ ಮಾತಿಗೆ ನಾನು ಹೇಳಿದ್ರೆ ಇನ್ನೇನೇನು ಹೇಳ್ತಾರ ಅಮ್ಮ ನನಗೆ ನಿಜವಲ್ಲೂ. ಆತಾಳ ವಿತಾಳ ಸುತ್ತಾಳ ಪಾತಾಳ ಎಲ್ಲ ತೋರಿಸ್ಬಿಟ್ರು ಇಲ್ಲಿ. ಹೌದಾ? ಮಾತೇ ಶುರು ಮಾಡಿಲ್ಲ ನಾನು. ಇದಕ್ಕಿದಂಗೆ ಟೆನ್ಷನ್ನು ಯಾಕೆ ಅಮ್ಮ ಹಂಗೆ? ಅವ್ರು ಅಣ್ಮಾರವ್ರು ಸರ್ ಅವರು. ಸರಿ ಆದ್ರೆ ಮಾತಾಡ್ತಾರೆ, ಕೂಲಾಗಿ ಮಾತಾಡಿದ್ರೆ ಮಾತಾಡ್ತಾರೆ. ಫ್ರೂಟ್ ಸಾಲ್ ಇದೆ ಅವಳದು. ಮಾತಾಡಿದ್ರೆ ಕೂಲಾಗಿ ಮಾತಾಡ್ತಾರೆ. ನಮ್ಮ ಮನೆ ಬರದಲ್ಲಿ ಕೂಲಾಗಿ ಮಾತಾಡ್ಸೋದು ಏನಾದ್ರು ಬಂದೈತಾ ಹೇಳಿ? ನೀವು ಚೆನ್ನಾಗಿ ಮಾತಾಡ್ತೀರಿ, ನೀವು ಒಳ್ಳೆ. ಈಗ ದೊಡ್ಡ ಮನ್ಸು ಮಾಡಿ ದಯವಿಟ್ಟು ಈಗ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಆಯ್ತು. The person you are speaking with has put your call on hold. ಅವಾಗ್ಲಿಂದ ಬಿಜಿ ಕುಮಾರಮ್ಮ. ಇಲ್ಲಮ್ಮ, ಯಾವ ತಲೆ ತಿಂತ ಇದ್ದ ಫೋನ್ ಮಾಡಿ ಬೈದಿಟ್ಟೆ. ಯಾರು ಅಂತಾನೆ ಗೊತ್ತಿಲ್ಲ. ಯಾಕೆ? ಯಾರು ಅಂತಾನೆ ಕುಮಾರಿನ ಅಂದ್ರು ಅಂದೆ. ಸುಮ್ಮನೆ ತಲೆ ತಿನ್ಬಿಟ್ಟಮ್ಮ. 5 ನಿಮಿಷ ಟೆನ್ಷನ್ ಮಾಡಿ ಇಟ್ಬಿಟ್ಟ ಕಣಮ್ಮ. ಇದ್ಮೇಲೆ ಏನ್ ಮಾತಾಡ? ಏನು ಕುಮಾರಿನ ನೀವಾ ವಿಡಿಯೋ ಕಳ್ಸಿದ್ದೆ ನೋಡಿಲ್ವಾ? ಏನೇನೋ ಮಾತಾಡ್ದ. ಟೆನ್ಷನ್ ಆಗಿತ್ತು. ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕೇಳ್ಬಾರ್ದು ನನಗೆ. ಹಂಗೆ ಏನೋ ಯಾರೋ ಅಂದ್ರೆ ಸುಮ್ನೆ 5 ನಿಮಿಷ ಟೆನ್ಷನ್ ಮಾಡಿಟ್ಟು. ಹಂಗೆಲ್ಲ ಇರ್ಲಿಲ್ಲ ನಾನು. ಇಲ್ಲಾಂದ್ರೆ ಅವ್ನಿಗೆ ಪಿಕ್ಚರ್ ಇತ್ತು ಫೋನಲ್ಲೇ. ನಾ ಇಲ್ಲಿ ಮಾಲಲ್ಲಿ ಇದ್ದೆ ಅಂತ ಸುಮ್ನೆ ಆಗ್ಬಿಟ್ಟೆ. ಯಾರು ಇದ್ದಕ್ಕಿದ್ದಾಗ ಎಷ್ಟು ದಿವಸ ಇಲ್ಲದೆ ಇರೋದು? ಯಾರೋ ಗೊತ್ತಿಲ್ಲ. ನಾನು ಇಲ್ಲಿ ಬೇರೆ ಕಡೆ ಇದ್ದೆ ಅಂತ ಸುಮ್ನೆ ಆಗಿದ್ದೀನಿ. ಅದೇ ಅಂಗಡಿಯಲ್ಲಿ ಇದ್ಬಿಟ್ಟಿದ್ರೆ ಇವತ್ತು ಇದೆ. ಆ ನಂಬರಿಗೆ ಹೋಗಿ ಮಾಡ್ತೀನಿ ಮತ್ತೆ. ಆಯ್ತಮ್ಮ? ಈಗ ಮಾಡ್ತೀನಿ ಹೋಗಿ ಮತ್ತೆ. ಈಗ ಮಾಡ್ತೀನಿ. ಅಂಗಡಿ ಹತ್ರ ಹೋಗ್ಬಿಟ್ಟು ಫೋನ್ ಬಿಡಲ್ಲ ಅಷ್ಟು ಸುಲಭದಲ್ಲಿ. ನೋಡೋಣ ಇವತ್ತು ಮೈಸೂರು ಅಥವಾ ಅವ್ರದ್ದು ಯಾವರು ಭದ್ರಾವತಿನೋ ಅಂತ ನೋಡ್ಬಿಡೋಣ. ನೋಡಿ, ಮೊನ್ನೆ ಕಟ್ಟಾಗಿದ್ದು ಕುಮಾರಿ ಅವರ ಕಾಲ್ನ ನಾನು ಮತ್ತೆ ಇವತ್ತು ತಗೋತಾ ಇದ್ದೀನಿ. ಸೊ ಏನಾಗುತ್ತೆ ಏನೋ ಗೊತ್ತಿಲ್ಲ. ಮತ್ತೆ ಕಾಲ್ ಮಾಡೋ ಬನ್ನಿ ಕುಮಾರಿ ಅವ್ರಿಗೆ. ಕನ್ನಡಗ ಕಾಳಗ ಪೊನ್ನಡಗ. ಹಲೋ ಹಲೋ, ಕುಮಾರಿ ಅವ್ರು ತಾನೆ? ನಾನು ಕುಮಾರ. ಯಾರು? ಅದೇ ಮೊನ್ನೆ ಡಿಸ್ಕೌಂಟೇ ಕೊಡ್ದಂಗೆ ಬೈದ್ರಲ್ಲ, ಅದೇನು ನಿಮಗೆ ಸ್ವೀಟಾಗಿ ಮಾತಾಡ್ಬಿಟ್ರೆ ಏನಾದ್ರು ಡಯಾಬಿಟೀಸ್ ಬಂದ್ಬಿಡುತ್ತೆ ಅಂತ ಈ ಥರ ಮಾತಾಡ್ತಿದ್ದೀರಾ ಅಥವಾ ಏನು ನಿಮ್ಮ ಪ್ಲ್ಯಾನ್? ಏನು ಹೇಳಿ, ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹಿಂಗೆ ಮಾತಾಡ್ತಿದ್ರು ಅಥವಾ ಬೈದ್ರೆ ನಿಮ್ಮ ಮನಸ್ಸು ಖುಷಿ ಆಗುತ್ತೋ? ಆನಂದ ಕರೀರಿ. ಇದೇ ಇವತ್ತು ಪ್ರಚಾರ. ಆನಂದ ಐಡಿಯಾ ನೋಡ್ರಿ ಹೆಂಗಿದೆ ಐಡಿಯಾ. ಅತ್ತೆ ಹೇಳೋದು ದೊಡ್ಡವ್ರು ಇರ್ಬೇಕು ನಮ್ ಜೊತೆಗಳಲ್ಲಿ ಅನ್ನೋದಕ್ಕೆ ತಲೆಗಳೆಲ್ಲ ಇರ್ಬೇಕು ಅನ್ನೋದು. ಒಳ್ಳೆ ಮಾತಿಂದ ಒಳ್ಳೆತನಕ್ ಬೆಲೆ ಇಲ್ಲ ಇವತ್ತಿನ ಕಾಲಕ್ಕೆ. ನಾವು ಎಷ್ಟೋ ದಿವಸ ನಾನ್ ದುಡ್ಡು ಕೊಟ್ಬಿಟ್ಟು ನಿನ್ನ ಹತ್ರ ಮೆಟ್ಟೋಲ್ಬೇಕಂತ ಅಂತ ಹಣೆ ಬರ ನನಗೇನು ಬಂದಿಲ್ಲ ಕಣಪ್ಪ. ಹೋಗ್ಕೊಂಡು ಅಂತ ಬೈಕ್ ಕಳ್ಸಿದೀನಿ. ಬೆಳಗ್ಗೆನೆ ಪಿಕ್ಚರ್ ಬಿಡ್ತೀನಿ. ಬೈಕ್ ತಗೊಂಬಂದ್ ಬೆಳಗ್ಗೆನೆ. ಬೆಳಗ್ಗೆ ಬಂದ್ ಕೇಳಿದ್ದಾನೆ. ಆಸೆ ಮನೆ ಹತ್ರಕ್ ಹೋಗಿದ್ನಂತೆ. ಅವನು ಕುಮಾರಿ ಅಕ್ಕ ಕಾಸು ಫುಲ್ ಸಲಗ ಎಸ್ಕೊಬಿಟ್ಟಿಯಾರಂತ ಹೇಳಿದಾನಂತೆ. ಅದಕ್ಕೆ ಬೆಳಗ್ಗೆ ಬಂದ್ಬಿಟ್ಟು ನನಗ್ ಕೇಳ್ದ. ಕಟ್ ಮಾಡ್ತೀನಿ. ಈಗ ನಾನೇ ಮತ್ತೆ ಇನ್ನೊಂದ್ಸಲ ಮಾಡ್ತಿದ್ದೀನಿ. ನೋಡೋಣ. ನೋಡಿ, ಒಂದು ಕಂಟೆಂಟ್ ಮಾಡಬೇಕು ಅಂದರೆ ಕನ್ನಡಗ ಕಾಳಗ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಎತ್ತುತ್ತಾ ಇಲ್ಲ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ ಹಲೋ, ಶಾರದಾ ಅವರೇ, ಆರ್ ಜೆ ಸುನಿಲ್ ಮಾತಾಡೋದು. ಹೇಳ್ತೀವಿ ಸರ್. ನಿಮ್ಮ ಭದ್ರಾವತಿಯ ಭದ್ರಕಾಳಿ ಅವ್ರಿಗೆ ಒಂಚೂರು ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಬಿಟ್ಟು ಅವ್ರ ಪಾಡ್ಗವ್ರು ಏನೋ ಜಗಳ, ಯಾವಾಗಲೂ ಜಗಳದಲ್ಲೇ ಇರ್ತಾರಲ್ಲ, ಏನು ಕತೆ ಅವ್ರದ್ದು? ಚೆನ್ನಾಗಿ ಮಾತಾಡ್ತಾಳಪ್ಪ. ಮತ್ತೆ ಯಾಕ ನೀವು ಮಾಡಿದಾಗೆಲ್ಲ ಜಗಳ ಮಾಡೋದು? ಏನೋಪ್ಪ, ನಮ್ಮ ಟೈಮೇ ಸರಿ ಇಲ್ವೋ ಅವ್ರ ಟೈಮೇ ಸರಿ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಒಂಚೂರು ಕಾನ್ಫರೆನ್ಸ್ ಹಾಕಿ. The person you are speaking with has put your call on hold. ಮಾತಾಡ್ತಿಲ್ಲ, ಬಿಸಿ ಬರ್ತಾ ಇದೆ. ನಾನು ಈಗ ಮಾಡಿದ್ದೆ. ಮಾಡಿದ್ರಾ? ಮಾತಾಡಿದ್ರ ಅವ್ರ ಜೊತೆ? ಅಂದೆ ಹಲೋ ಅಂತ ಅಂದ್ರು. ಆಮೇಲೆ ಫೋನ್ ಅವ್ರು ಇಟ್ಕೊಂಡು ಏನೋ ಜಗಳ ಮಾಡ್ತಾ ಇದ್ರು. ಎಷ್ಟ್ ಸತಿ ಮಾಡಿದ್ರು ತೆಗಿತಾ ಇಲ್ಲ. ನೋಡ್ರಿ, ಇವ್ರ ನಂಬರ್ ಕೊಟ್ಟು ಅವ್ರ ಕಾಲ್ನು ರಿಸೀವ್ ಮಾಡದಿರೋ ಕಾರಣ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ಕೊಂಡು ಬಂದ್ರೆ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕೆಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.